ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅನ್ಕೋತೀನಿ. ನಾನು ಇವತ್ತಿನ ಮೂಲ ಉದ್ದೇಶ ಏನಕ್ಕೆ ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ, ಇವತ್ತು ನಾನು ಒಂದು ರೈತರ ಪರವಾಗಿ ಒಂದು ಧ್ವನಿ ಎತ್ತೋಣ ಅಂತ ಬಂದಿದ್ದೀನಿ. ಏನು ವಿಷಯ ಅಂದ್ರೆ, ನಮ್ಮ ರೈತರಿಲ್ದಿರ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತೀರಲ್ಲ, ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೀನಿ, ಯಾರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಅವ್ರ ಪರ ಓಟ್ ತಗೊಳಕ್ಕೆ, ಅವ್ರ ಹತ್ರ ಓಟ್ ತಗೊಳಕ್ಕೆ, ಅವ್ರ ಹತ್ರ ಲಾಭ ತಗೊಳಕ್ಕೆ ಅಷ್ಟೇ ಸರ್ಕಾರಗಳಿರೋದು. ಯಾರು ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ರೈತ ಯಾವುದೇ ಬೆಲೆಗೆ ತನಗೆ ಮೂಲ ಬೆಲೆಗಳು ಸಿಗ್ತಾ ಇಲ್ಲ. ಅವನು ಮಾಡುವಂತ ಕೆಲಸಕ್ಕೆ ಮೂಲ ಬೆಲೆನೇ ಸಿಗ್ತಾ ಇಲ್ಲ. ಹಾಗೆ ಅವನೇನಾದ್ರೂ ಒಂದು ವರ್ಷ ನೇಗಿಲು ಹಿಡಿದಿರ ವ್ಯವಸಾಯ ಮಾಡದಿರ ಏನಾದ್ರು ಕೂತ್ಕೊಂಡ್ರೆ ನಾವೆಲ್ಲ ಹೊಟ್ಟೆಗೆ ಅನ್ನ ಅಲ್ಲ ಮಣ್ಣು ತಿನ್ಬೇಕಾಗುತ್ತೆ. ಇದನ್ನ ನಾವು ಮರಿಬಾರ್ದು. ಹೊಟ್ಟೆಗೆ ಅನ್ನ ಅಲ್ಲ ಮಣ್ಣು ತಿನ್ಬೇಕಾಗುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಜಾಸ್ತಿ ಕೇಳಲ್ಲ. ಕಷ್ಟಪಟ್ಟು ಹಾಲು ಹಿಂಡಿ 27 ರೂಪಾಯಿ ಲೀಟರ್ ಕೊಡ್ತಾರೆ ಡೈರಿಯಲ್ಲಿ. ಬಟ್ ಅದನ್ನ ಮಾರೋದು, ಅದೇ ನೀನು ಕ್ವಾರ್ಟರ್ ಎಣ್ಣೆಗೆ ಹೋಗ್ಬಿಟ್ರೆ ಎಷ್ಟು ರೇಟ್? 150 ರೂಪಾಯಿ. ಅದೇ ಅವನು ಬೀಡಿ ಸಿಗರೇಟು ಇವೆಲ್ಲ ತಗೊಂಡ್ರೆ ಎಷ್ಟು ರೇಟು? 50-60 ರೂಪಾಯಿ. 1 ಲೀಟರ್ ವಾಟರ್ ಎಷ್ಟು? 20 ರೂಪಾಯಿ. ಯಾಕೆ ರೈತರಿಗೆ ಈ ತರ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ನನ್ನ ಪ್ರಶ್ನೆ ಸರ್ಕಾರಗಳಿಗೆ. ಯಾವುದೇ ಸರ್ಕಾರ ಬರ್ಲಿ, ಕಾಂಗ್ರೆಸ್, ಬಿಜೆಪಿ, JDS ಎಕ್ಸೆಟ್ರಾ, ನಾನು ಅದನ್ನ ಕ್ವಶನ್ ಮಾಡ್ತಾ ಇಲ್ಲ. ಬಟ್ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ. ಇಷ್ಟು ಹೇಳ್ತಾ ನಾನು ಒಂದು ಸಣ್ಣದಾಗಿ 1-2 ಲೈನ್ ಇಂಗ್ಲಿಷ್ ನಲ್ಲಿ ಬರ್ತಿದ್ದೀನಿ, ನೀವು ಓದಿ ಹೇಳ್ತೀನಿ ನಿಮ್ಗೆ. ಇಷ್ಟ ಆದ್ರೆ ಕೇಳಿ. ಅಗ್ರಿಕಲ್ಚರ್ ಇಸ್ ಅ ಫ್ಯೂಚರ್. ದಿಸ್ ಇಸ್ ದ ಪವರ್ ಆಫ್ ಅನ್ ಅಗ್ರಿಕಲ್ಚರ್. ಅವರ್ ಕಂಟ್ರಿ is an agricultural land. Our country is an agricultural land. 60% of people belongs to this agricultural background. 60% of people belongs to this agricultural background. And one thing remember, once in a lifetime you need to meet a doctor, lawyer and a teacher, etc. But every day you need to meet a farmer. Not down this, every day you need to meet a farmer to eat, to survive. ಮುಂದಿನ ಇದರಲ್ಲಿ ನಾನು ಪರಿಪೂರ್ಣವಾಗಿ ನಿಮ್ಗೆ ವಿವರಿಸ್ತೀನಿ ಅಂತ ಹೇಳ್ತೀನಿ. ರೈತರನ್ನ ಉಳಿಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.